ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್. ಸೊ ವಯಸ್ಸು ನೋಡಿ ಎಲ್ರದ್ದು ತಿಂಡಿ ಆಯಿತು, ನಂದೇ ಲೇಟು. ಏನಂದರೆ ಮಕ್ಕಳದು ಪೂಜೆ ಮಾಡ್ರಿ ಅಂದರೆ ಮಾಡಲ್ಲ ಅವರು. ಡೈಲಿ ಒಬ್ಬೊಬ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಡೈಲಿ ಬೆಳಗ್ಗೆ ಸಾಯಂಕಾಲ ಇವತ್ತೊಬ್ರು ಪೂಜೆ ಮಾಡಿದ್ರೆ ನಾಳೆ ಒಬ್ಬರು ಪೂಜೆ ಮಾಡಬೇಕು ಅಂತಂದು. ಸೊ ಇವತ್ತು ನಾನು ಮಾಡಲ್ಲ ಅಂತಂದು ಕಿತ್ತಾಡ್ಕೊಂಡು ಪೂಜೆ ಮಾಡಿಲ್ಲ, ಹಂಗೆ ತಿಂಡಿ ತಿಂದರು. ಸೊ ಅದಕ್ಕೆ ನಾನೇ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿ ಈಗ ದೋಸೆ ಹಾಕ್ತಾಯಿದ್ದೀನಿ. ಇವತ್ತು ಬೆಣ್ಣೆ ದೋಸೆ ಮಾಡಿದ್ದೆ. ಸೊ ಎಲ್ಲರೂ ತಿಂದರು. ಅಜ್ಜಿರೆಲ್ಲ ಹೊಲ್ದ ಹತ್ರನೇ ಹೋಗಿದ್ರಲ್ಲ. ಸೊ ನಮ್ಮ ಮನೇಲಿ ತಗೊಂಡೋದ್ರು ಅಜ್ಜಿರಿಗೆಲ್ಲನ. ಹಾಗೆ ನಮ್ಮ ಬಾವರು ಬಂದಿದ್ದರು. ಸೊ ಅವರು ತಿಂದು ಸ್ವಲ್ಪ ಕೆಲಸ ಐತೆ ಅಂತ ಹೊರಗಡೆ ಹೋದರು. ಇವಾಗ ನಾನು ತಿಂತಿದ್ದೀನಿ. 10:30 ಆಗಿದೆ ಟೈಮ್ ಆಲ್ರೆಡಿ ನೋಡಿ. 10:30 ಆಗಿದೆ ಗೈಸ್ ಟೈಮು. ಏನಂದರೆ ವೀಡಿಯೋ ಅಪ್ಲೋಡ್ ಮಾಡೋದು ಮತ್ತು ನಮ್ಮ ಬಾವರು ಬಂದಿರಲ್ಲ, ಅವ್ರಿಗೆಲ್ಲ ದೋಸೆ ಹಾಕ್ಕೊಟ್ಟು, ಹಾಗೆ ಮಕ್ಕಳು ಪೂಜೆ ಮಾಡಿಲ್ಲಲ್ವಾ. ಸೊ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಿ ಈಗ ದೋಸೆ ಹಾಕ್ತಾಯಿದ್ದೀನಿ. ಬೆಣ್ಣೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನೋಡಿ ಸಾಕಾಗಿ ಬಂದಿದೆ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ. ಬೆಣ್ಣೆ ಹಾಕಿದೀವಲ್ಲ, ಸೊ ಸ್ಮೆಲ್ ಚೆನ್ನಾಗಿದೆ ಗೈಸ್. ನೋಡಿ ರೆಡಿ ಆಯಿತು ಬೆಣ್ಣೆ ದೋಸೆ. ಅದಕ್ಕೆ ಬೀಟ್ರೂಟ್ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ. ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಣ್ಣೆ ದೋಸೆ. ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಸೊ ಟೇಸ್ಟ್ ಯಾವ ಥರ ಇದೆ ಅನ್ನೋದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಸೂಪರಾಗಿರುತ್ತೆ. ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ. ಟೇಸ್ಟ್ ಸೂಪರ್ ಇದೆ. ಮತ್ತು ದೋಸೆ ಕ್ರಿಸ್ಪಿಯಾಗಿರೋದು ಮತ್ತು ಚಟ್ನಿ ಖಾರ ಸ್ವಲ್ಪ ಕೂರುವಾಗೈತೆ. ಬೀಟ್ರೋಟ್ ಪಲ್ಯ ಇನ್ನೂ ಟೇಸ್ಟ್ ಮಾಡಿಲ್ಲ. ಒಂದು ನಿಮಿಷ. ಬೀಟ್ರೋಟ್ ಪಲ್ಯಕ್ಕೂ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಸೊ ಆಲ್ರೆಡಿ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ಇದನ್ನು ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವಯಸ್ಸು ನೋಡಿ ನಮ್ಮ ಬಾಬಾರು ಬೆಂಗಳೂರಿಂದ ಜಂಪ್ನೆಲೆ ತಂದಿದ್ರು. ಅಂದರೆ ಮಳೆ ಇಲ್ವಲ್ಲ, ಸೊ ಸ್ವಲ್ಪ ಸಣ್ಣ ಇದ್ದಾವೆ ಅಷ್ಟೇ, ಮಾಮೂಲಿ ನೀರಿನಲ್ಲಿ ಇದ್ದಂಗೆ ಇದ್ದಾವೆ. ಬಟ್ ಇದು ಜಂಪ್ನೆರಳೆಣ್ಣು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಮಳೆ ಕಡಿಮೆ ಇರೋದಕ್ಕೆ ಸ್ವಲ್ಪ ದಪ್ಪ ಬಿಟ್ಟಿಲ್ಲ, ಕಡಿಮೆ ದಪ್ಪ ಇದ್ದಾವೆ. ಬೆಂಗಳೂರಲ್ಲಿ ಮನೆ ಆಪೋಸಿಟೇ ಇದೆ ಒಂದು ನೇರಳೆಹಣ್ಣು ಗಿಡ. ಸೊ ನೇರಳೆಹಣ್ಣು ತಿಂದ್ಕೊಂಡು ನೋಡಿ ಇದಿಷ್ಟು ಎಲ್ಲ ಈಗ ಬೈಂಡ್ ಹಾಕಬೇಕು ಮಕ್ಕಳಿಗೆ. ಅದ್ರಾಗ ಒಂದು ಸೊ ಗೈಸ್ ನೋಡಿ, ಇದು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ. ಸೊ ಇವತ್ತಿಂದನೇ ಓಪನ್ ಇದೆ ಸ್ಕೂಲು. ಕಳಿಸಿಲ್ಲ ಅಷ್ಟೇ, ಸೋಮವಾರ ಏನು ಬೇಡ, ಬುಧವಾರದಿಂದ ಹೋಗಲಿ ಅಂತಂದು ಕಳಿಸಿಲ್ಲ. ಈಗ ಒಂದು ವೀಕೆ ಆಯಿತು ಬುಕ್ಸ್ ತಂದು. ಬಟ್ ಇವಾಗ ಇನ್ನೂ ಬೈಂಡ್ ಆಗ್ತಾ ಇದ್ದೀನಿ ನೋಡಿ. ಕೆಲಸಗಳು ಬ್ಲೌಸ್ ಸ್ಟಿಚ್ ಮಾಡೋವು ಅದು ಇದು ಇರ್ತೈತಲ್ಲ, ಬ್ಲೌಸ್ ಸ್ಟಿಚ್ ಮಾಡೋದು ಇರೋದ್ರಿಂದ ಇವು ಬೈಂಡ್ ಹಾಕೋಕ್ಕಾಗಿರಲಿಲ್ಲ. ಸೊ ಇವಾಗ ಬೈಂಡ್ ಹಾಕ್ಬಿಡೋಣ ಅಂತಂದು. ಹಾಕ್ಲೇಬೇಕಲ್ವಾ, ಸ್ಕೂಲ್ ಓಪನ್ ಆಗುತ್ತೆ ಮತ್ತು ಮಕ್ಕಳು ಬುಕ್ ಬೇಕಲ್ಲ, ಎಲ್ಲ ಕೊಟ್ಟು ಕಳಿಸ್ಬೇಕಲ್ಲ. ಸೊ ಅದಕ್ಕೆ ಬೈಂಡೆಲ್ಲ ಹಾಕ್ಬಿಟ್ಟಿಟ್ಬಿಟ್ರೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಕೊಟ್ಟು ಕಳಿಸ್ಲಿಕ್ಕೆ ಅಂತ ಸರಿ ಹೋಗುತ್ತೆ ನೋಡಿ. ಇನ್ನೂ ಎಷ್ಟೊಂದು ಬುಕ್ ಇದ್ದಾವೆ. ನೆನ್ನೆಲ್ಲ ಒಬ್ಬರು ನಾವು ಹಾಕಿದ್ದೀನಿ, ಇವತ್ತೊಬ್ಬರು ನಾವು ಅಂದರೆ ಇಡೀ ದಿನ ಪೂರ್ತಿ ಹಾಕಿಲ್ಲ. ನಾನು ಬಟ್ಟೆ ಸ್ಟಿಚ್ ಮಾಡಿ ಮತ್ತು ಬಟ್ಟೆ ತೊಳೆದಾಕಿ ಅವೆಲ್ಲ ಮಾಡಿಕೊಂಡು ಕೆಲಸ ಇದನ್ನು ಬೈಂಡ್ ಹಾಕಿರೋದು. ಸೊ ಇವಾಗ ತಿಂಡಿ ತಿನ್ಕೊಬಿಟ್ಟು ಮೇಲ್ಗಡೆ ಬಂದಿದ್ದೀವಿ. ಬೈಂಡ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಡೋಣ ಅಂತ. ಮತ್ತು ನನಗೆ ಬ್ಲೌಸ್ ಸ್ಟಿಚ್ ಮಾಡೋ ಬೇರೆ ಇದ್ದಾವೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ನೋಡಿ. ಇವನು ಟೇಪ್ ಕಟ್ ಮಾಡ್ತಾ ಇದ್ದಾನೆ. ಅವನು ಬುಕ್ಸಿಗೆ ಹಾಕ್ಬೇಕಾದ್ರೆ ಅವ್ನು ಕಟ್ ಮಾಡ್ದ. ಇವನು ಬುಕ್ಸ್ ಹಾಕ್ಬೇಕಾದ್ರೆ ಅವ್ನು ಕಟ್ ಮಾಡಿದ್ದ ದೊಡ್ಡನು. ಸೊ ಇವಾಗ ದೊಡ್ಡನವಲ್ವಾ ಬೈಂಡ್ ಆಗ್ತಿರೋದು. ಸೊ ಅದಕ್ಕೆ ಚಿಕ್ಕನ್ ಇವಾಗ ಬುಕ್ಸಿಗೆ ಕಟ್ ಮಾಡ್ತಾ ಇದ್ದ ನೋಡಿ. ಇದ್ದಾಡ್ತಾರೆ ಇಬ್ರು. ಮತ್ತು ನಾನು ಕಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಇಬ್ಬರು ಒಬ್ಬೊಬ್ರು ಬುಕ್ಕಿಗೆ ಹಾಕಿದಾಗ ಕಟ್ ಮಾಡಿಕೊಡ್ರಿ ಅಂತ ಹೇಳಿ ಅವ್ರಿಗೆ ಬಿಟ್ಟಿದ್ದೀನಿ. ಟೇಪ್ ಹಾಕೋಣ ಅಂತಂದು. ಏನಂದರೆ ಪಿನ್ ಹೊಡೆದ್ಬಿಟ್ರೆ ಇದು ಪೇಪರ್ ಥರ ಇರುತ್ತಲ್ವಾ ಬೈಂಡು, ಮತ್ತು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅಂತ ಟೇಪ್ ಹಾಕ್ಬಿಟ್ರೆ ಈ ಥರ ಶಿಸ್ತಾಗಿದೆ. ಸುಮ್ಮನೆ ಕುಗಂತ್ಯಾ ಟೇಪ್ ಹಾಕಿದ್ರೆ ಈ ಥರ ಶಿಸ್ತಾಗಿ ಚೆನ್ನಾಗಿ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಪಿನ್ ನೋಡ್ದಿರೋದೇನು ಕಾಣಲ್ಲ. ಅದಕ್ಕೆ ಪಿನ್ ನೋಡಿಯೋದೇನು ಬೇಡ ಅಂತ ಟೇಪ್ ತರಿಸಿದೆ. ಟೇಪ್ ತರಿಸಿ ಹಾಕ್ತಾ ಇದ್ದೀನಿ ಇವಾಗ. ಪಿನ್ ನೋಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಬೈಂಡಿಗೆಲ್ಲ, ಹಂಗೆ ಕಾಣಿಸ್ತಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಅರ್ಧೋಗ್ಬಿಡುತ್ತೆ. ಅದಕ್ಕೆ
ಕೇಪೆ ಹಾಕೋಣ ಅಂತಂದು ಮೋಡ ಮುಚ್ಕೊಬಿಟ್ಟಿದೆ. ಯಾಕೋ ಮಳೆನೂ ಇಲ್ಲ, ಬಿಸಿಲೂ ಕಾಯ್ತಿಲ್ಲ, ಮಳೆನೂ ಬರ್ತಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ನೋಡಬೇಕು ಮಳೆ ಏನಾದರೂ ಬರುತ್ತಾ ಇಲ್ವಾ ಅಂತಂದು. ಸೊ ನಮ್ಮ ರೈತರ ಜೀವನಕ್ಕೆ ಮಳೆಗಾಲ ಬಂದರೆ, ಮಳೆ ಬಂದ್ರೇ ಅದೊಂಥರ ಖುಷಿ. ಕಳೆ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲಕ್ಕೂ ಕಳೆ ಖುಷಿ ಆಗುತ್ತೆ. ಏನಂದರೆ ಬೆಳೆಗಳೆಲ್ಲ ಫಸಲೆಲ್ಲ ಇಡ್ತಾರಲ್ವ, ಸೊ ಈ ಟೈಮಲ್ಲಿ ಇಡಬೇಕು ಬೆಳೆ ಅನ್ನೋದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಆ ಟೈಮಲ್ಲಿ ಇಡ್ತಾರಲ್ಲ, ಸೊ ಇದೇ ಮಳೆಗೆ ಕಡಲೆ ಬೀಜ ಹಾಕಬೇಕು, ರಾಗಿ ಹಾಕಬೇಕು, ಆ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ. ಆ ಮಳೆ ಬಂದರೆ ಆ ಮಳೆಗೆ ಹಾಕಿದ್ರೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತ. ಮಳೆ ಯಾಕೋ ಬಂದಿಲ್ಲ ಗೈಸ್, ನೋಡಬೇಕು ಏನು ಮಾಡುತ್ತೋ ಮಳೆ ಗೊತ್ತಿಲ್ಲ. ಸೊ ಗಂಗಮ್ಮ ಇದ್ರೇ ರೈತರ ಜೀವನ ನಡೆಯೋದು. ಗಂಗಮ್ಮ ಭೂಮಿ ತಾಯಿ ಎರಡು ಇರಬೇಕು, ಇದ್ರೇ ರೈತರ ಜೀವನ ನಡೆಯೋದು. ಸ್ವಲ್ಪ ಕಟ್ ಮಾಡಪ್ಪ. ಸೊ ಗೈಸ್ ನೋಡಿ, ಮಕ್ಕಳಿಬ್ರು ಆಟ ಆಡ್ಲಿಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸಂಜೆ 6 ಗಂಟೆ ಆಯಿತು. ಸೊ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿ ಇಟ್ಬಿಡೋಣ ಅಂತಂದು. ಮತ್ತು ಅವರು ಬೆಳಗ್ಗೆ ಬೇಗ ಇರುತ್ತೆ ಅವ್ರಿಗೆ, ಅಂದರೆ ವ್ಯಾನು 8:15 ಅಷ್ಟೊತ್ತಿಗೆಲ್ಲ ವ್ಯಾನ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಐರನ್ ಮಾಡಲಿಕ್ಕಾಗಲ್ಲ ಅಂತಂದು ಈಗ ಐರನ್ ಮಾಡಿಡೋಣ ಅಂತ ಐರನ್ ಮಾಡ್ತಾಯಿದ್ದೀನಿ. ಏನಂದರೆ ತಿಂಡಿ, ಬೆಳಗ್ಗೆ ಟೈಮ್ ತಿಂಡಿ ಬೇರೆ ಮಾಡಬೇಕಲ್ವ. ಸೊ ನನಗೂ ಕೆಲಸಗಳು ಜಾಸ್ತಿ ಇರ್ತವೆ, ಅವಾಗ ಏನು ಮಾಡಲಿಕ್ಕಾಗಲ್ಲ. ಅವರಿಗೆ ತಿಂಡಿ ಮಾಡಿ ರೆಡಿ ಮಾಡಿಬಿಟ್ಟು ಲಂಚ್ ಬ್ಯಾಗ್ಗೆ ಮತ್ತು ಸ್ನ್ಯಾಕ್ಸಿಗೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ, ಸೊ ಅದಕ್ಕೆ ಇವಾಗೆಲ್ಲನ ಐರನ್ ಮಾಡಿಟ್ರೆ ಅವರು ಬಟ್ಟೆ ಇಟ್ಟಿದ್ದೀನಲ್ಲ ಐರನ್ ಮಾಡಿ ಅವರೇ ತಗೊಂಡು ಹಾಕೊಂಡು ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಐರನ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಏನಂದರೆ ನಮ್ಮ ಮಕ್ಕಳಿಗೆ ವ್ಯಾನ್ ಬೇಗ ಬರೋದ್ರಿಂದ ಸೊ ಬೆಳಗ್ಗೆ ಟೈಮ್ ನಾನು ತಿಂಡಿ ಮಾಡಿಕೊಂಡು ಅಂದರೆ ಬೇಗ ಎದ್ಬಿಟ್ಟು ಹೊರ್ಗಡೆ ಕೆಲಸಗಳು ಇದ್ದೇ ಇರ್ತವೆ. ಹೆಣ್ಮಕ್ಳು ಅಂದಮೇಲೆ ಹೊರಗಡೆ ಬಾಗಿಲಿಗೆ ನೀರು ಹಾಕೋದು, ಕಸ ಗುಡಿಸೋದು ಎಲ್ಲ ಎಷ್ಟಿರ್ತವೆ, ಅವನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಬರೋಷ್ಟರಲ್ಲಿ ಟೈಮ್ ಅದೇ ಆಗುತ್ತೆ. ಅವ್ರಿಗೆ ತಿಂಡಿ ಮಾಡೋಕ್ಕೆ ಟೈಮ್ ಆಗೋಗ್ಬಿಡುತ್ತಲ್ಲ, ಸೊ ಅದಕ್ಕೆ ಐರನ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಇವಾಗ ಐರನ್ ಮಾಡಿಟ್ಬಿಟ್ರೆ ಹೊರಡ್ಬೇಕಾದ್ರೆ ಹಾಕ್ಕೊಂಡು ಹೊರಡ್ತಾರೆ ಅವರು. ಗೈಸ್ ನೋಡಿ, ಬಾಬಾರು ಬಂದಿದ್ರಲ್ಲ, ಸೊ ಪರಂಗಿಹಣ್ಣು ತಂದಿದ್ರು. ಅಲ್ಲಿ ಊರಿಗೆ ಹೋಗಿದ್ರಂತೆ ಅವ್ರ ಊರ ಹತ್ರ, ಅಲ್ಲಿ ತಗೊಂಬಂದಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದ್ದಾವೆ ನೋಡಿ. ತೋಟ ಇದೆಯಂತೆ ಅಲ್ಲಿ ಅವ್ರದ್ದು, ಅದಕ್ಕೋಸ್ಕರ ತೊಗೊಂಬಂದಿದ್ರು. ಮೊದಲೇ ಬಾಯಲ್ಲೆಲ್ಲ ಕ್ರಿಕ್ಕಿದ್ದಾವೆ, ಸೊ ನಾನು ತಿನ್ನಲ್ಲ. ಜೇರ್ಗು ಮತ್ತು ಮಕ್ಕಳಿಗೆಲ್ಲ ಹಚ್ಚಿಟ್ಟಿದ್ದೀನಿ, ಸೊ ತಿಂದ್ಕೊಂತಾರೆ ಅಂತಂದು. ಇನ್ನು ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಿ ಥಂಡಿ ಸ್ಟಾರ್ಟ್ ಆಯ್ತು ಅಂದರೆ, ವೆದರ್ ಚೇಂಜ್ ಆದರೆ ಕೋಲ್ಡ್ ಆಗ್ತಿರುತ್ತಲ್ಲ, ಸೊ ಪಪ್ಪಾಯ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಮಕ್ಕಳಿಗೆ ಜ್ವರ, ನೆಗಡಿ, ಕೆಮ್ಮು ಈ ಥರದ್ದೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಪಪ್ಪಾಯ ತಿನ್ಬೋದು, ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು, ಹಾಗೆ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಪಪ್ಪಾಯ ತಿಂದರೆ. ಸೊ ಮುಂಚೆಲ್ಲ ನಮ್ಮದು ಗಿಡ ಐತೆ ಹೇಳ್ರಿ ಹೊಲ್ದ ಹತ್ರ, ಒಂದು ತೊಗ್ತಿದ್ದಂಗೆ ಒಂದು ಗಿಡ ಹಾಕಿರೋರು, ಮರ ಇರೋದು ಪಪ್ಪಾಯ ಗಿಡ. ಸೊ ಒಂದು ತೊಗ್ತಿದ್ದಂಗೆ ಒಂದು ಪರಂಗಿಹಣ್ಣು ಡೈಲಿ ತರೋರು. ಅವಾಗ ಏನಂದರೆ ತಿನ್ನಬೇಕು ಅನ್ನಿಸ್ತಿರ್ಲಿಲ್ಲ, ಯಾಕೆಂದರೆ ಡೈಲಿ ತರ್ತಿಟ್ರಲ್ಲ, ಸೊ ಅದಕ್ಕೆ. ಇವಾಗ ಮರ ಇಲ್ಲದಕ್ಕೆ ಕೊಂಡ್ಕೊಬಂದು ಒಂದೊಂದು ಸರಿ ಏನು ಮಾಡೋದು, ಮದಿರಿ ಕಡೆ ಏನಾದರೂ ಹೋದರೆ ಕೊಂಡ್ಕೊಬಂದು ತಿಂತೀವಿ. ನೋಡಿ ಎಷ್ಟು ಕಲರಾಗಿದೆ, ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ನಮ್ಮೂರಲ್ಲಿ ಸಂಜೆ ವೆದರ್ ಯಾವ ಥರ ಇದೆ ಅನ್ನೋದು ನೋಡಿ. ಮೋಡ ಆಗಿದೆ, ಮಳೆ ಈಗಿನೂ ಸ್ವಲ್ಪ ಮಾತ್ರ ಬಂದುಬಿಟ್ಟಿದೆ. ಏನಕ್ಕೆ ನೋಡಿ ಎಷ್ಟು ಮೋಡ ಆಗಿದೆ ಅಂತ. ಮಳೆ ಬಂದು ಸ್ವಲ್ಪ ಬಂದಿತ್ತು, ಅಷ್ಟು ಮೋಡ ಆಗಿ ಜೋರಾಗಿ ಮಳೆನೇ ಬರಲಿಲ್ಲ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ತುಳಸಿ ಗಿಡಕ್ಕೂ ಸ್ವಲ್ಪ ಮಣ್ಣು ತುಂಬಿಟ್ಟು ಆ ಕಡೆ ಒಂದು ಐತೆ ತುಳಸಿ ಗಿಡ, ಸೊ ಅದನ್ನು ಈ ಕಡೆದು ಪಾಟ್ಗೆ ಇಡಬೇಕು ತುಳಸಿ ಕಟ್ಟೆಗೆ. ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ, ಮಣ್ಣು ತರೋದ್ರಾಗೆ ಅವ್ರಿಗೆ ತಂದೇ ಇಲ್ಲ ಇನ್ನೂ. ಹೊಲ್ದ ಹತ್ರ ಚೆನ್ನಾಗಿರುತ್ತೆ ಮಣ್ಣು ತಗೊಂಬರ್ರಿ ಅಂದರೆ ತಗೊಂಬಂದಿಲ್ಲ. ಸೊ ತುಳಸಿ ಗಿಡಕ್ಕೆ, ಈ ತುಳಸಿ ಕಟ್ಟೆಗೆ ಇನ್ನೂ ಮಣ್ಣು ಹಾಕಿಲ್ಲ ನೋಡಿ. ತುಳಸಿ ಗಿಡ ಚಿಕ್ಕದಾಗಿದೆ, ಅದನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಅದು ಪತ್ರೆ ಎಲ್ಲ ಇದೆಯಲ್ಲ, ಸೊ ಅದಕ್ಕೆ ಚೆನ್ನಾಗಿ ಬರಲ್ಲ ಅದು ಬೇಗ. ಇದಕ್ಕೆ ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ. ಕೆಂಪು ಮಣ್ಣು ಹಾಕ್ಬಿಟ್ಟು ಹಾಕಬೇಕು, ಚೆನ್ನಾಗಿ ಬರುತ್ತೆ ಅವಾಗ.
ಗೈಸ್ ನೋಡಿ ಮಳೆ ಬೇರೆ ಬರ್ತಿದೆಯಲ್ಲ, ಸೊ ವೆದರ್ಗೆ ಕಡಲೆಕಾಯಿ ಉರಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಮಳೆ ಬೇರೆ ಬರ್ತಿದೆ. ಹಸಿ ಕಡಲೆಕಾಯಿ ತಂದಿದ್ರು ನಮ್ಮ ಮನೆಯವರು, ಮೊನ್ನೆ ಲೈನಿಂಗ್ ಥರ ಕಳಿಸಿದ್ದೆ ಕೈ ಮಾರೋಕ್ಕೆ. ಸೊ ಹಸಿ ಕಡಲೆಕಾಯಿ ತಂದಿದ್ರು ನೋಡಿ, ಉರಿತಾ ಇದ್ದೀನಿ. ಬೇಸನ ಅಂದ್ಕೊಂಡೆ, ನಮ್ಮ ಮನೆಯವ್ರು ಉರಿ ಚೆನ್ನಾಗಿರುತ್ತೆ ಹಸಿವು ಅಂತಂದರು, ಅದಕ್ಕೆ ಉರಿಯೋಣ ಅಂತ ಉರಿತಾ ಇದ್ದೀನಿ. ಇದೇನೆಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಚೆನ್ನಾಗಿ. ಕಪ್ಪಾದರೂ ಪರವಾಗಿಲ್ಲ, ಅದರ ಒಳಗಡೆ ಬೀಜ ಕಪ್ಪಾಗಿರಲ್ಲ, ಜಾಸ್ತಿ ಇದಾಗಿರಲ್ಲ. ಮೇಲ್ಗಡೆ ಚೆನ್ನಾಗಿ ಕಪ್ಪು ಕೆಂಪಾಳ ಹುರಿದ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಉರಿ ಏನು ಜಾಸ್ತಿ ಇಟ್ಟಿಲ್ಲ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಉರಿಬೇಕು. ಇವಾಗ ಮಳೆ ಬೇರೆ ಬರ್ತಿದೆಯಲ್ಲ, ಸೊ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಏನು ಅಂದರೆ ನಾವು ಯಾವುದೇ ರೀತಿ ವ್ಯವಸಾಯ ಮಾಡ್ತಾ ಇಲ್ಲ, ಅಂದರೆ ರೇಷ್ಮೆ ತೋಟ ಇಷ್ಟೇ ನೋಡ್ಕೊಳ್ತಿರೋದ್ರಿಂದ ಸೊ ಕಡಲೆಕಾಯಿ ಏನೂ ಆಗ್ತಿಲ್ವಲ್ಲ, ಅದಕ್ಕೆ ತೊಗೊಂಡು ಬಂದಿದ್ರು, ದುಡ್ಡಿಗೆ ತೊಗೊಬಂದಿದ್ರು. ಸೊ ಆದ್ರೂ ನಾವು ಬೆಳೆದು ತಿಂದಷ್ಟು ಖುಷಿ ಇರಲ್ಲ, ಆ ಟೇಸ್ಟು ಇರಲ್ಲ. ನಾವು ಬೆಳೆದು ತಿಂತೀವಲ್ಲ ಆ ಟೇಸ್ಟು ಮುಂದೆ ಇದು ಬರೋದಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.